ಅಲ್ಲಿ ಬಂದ್ಬಿಟ್ರೆ ಮಾಡ್ಬೋದು ಇದು ಅಂತ ಏನಿಲ್ಲ, ಮಾಡ್ಲೇಬಹುದು. ಅದು ಅಲ್ಲಿ ಯಾರು ಗ್ರೇಟ್ ಬ್ಯಾಕ್ಗ್ರೌಂಡ್ ಇಂದ ಬಂದವರು ಅಥವಾ ಬ್ರಿಲಿಯಂಟ್ ಫೆಲೋಸು, IQ 150+ ಆ ಥರ ಎಲ್ಲ ಏನಿಲ್ಲ. ಇಲ್ಲಿ ಕಾಮನ್ ಸೆನ್ಸ್ ಇರಬೇಕು, ಮೋಸ್ಟ್ಲಿ ಕಾಮನ್ ಸೆನ್ಸ್. ದೆನ್ ಒಂದು ರಿಪಿಟೇಟಿವ್ ನಾಲೆಡ್ಜ್ ಅಂದ್ರೆ ಮತ್ತೆ ಮತ್ತೆ ಓದಿದ್ರೆ ನಿಮ್ ತಲೆಗೆ ಹೋಗಿ ಕೂತ್ಕೊಳುತ್ತಲ್ಲ, ಇಟ್ಸ್ ರಿಪಿಟೇಟಿವ್ ನಾಲೆಡ್ಜ್. ಇಟ್ಸ್ ನಾಟ್ ಸಡನ್ IQ ವಿಚ್ ಬ್ರಿಂಗ್ಸ್ ಇನ್. ಏನೋ ಒಂದು ಪ್ರಶ್ನೆ ಹಾಕಿದ್ರೆ ಅದನ್ನ ತುಂಬಾ ಆ ಕ್ರಿಸ್ಟಲ್ ಮೇಸ್ ತರ ಎಲ್ಲ ಸಾಲ್ವ್ ಮಾಡ್ಬಿಡ್ಬೇಕು, ಆ ಥರ ಎಲ್ಲ ಏನೂ ಇರಲ್ಲ. ನಿಮ್ಗೆ ಜನರಿಕ್ ಆಗಿ ಓದ್ತಾನೆ ಇರ್ತೀರ, ಮತ್ತೆ ಮತ್ತೆ ರಿಪಿಟೇಟಿವ್ ಆಗಿ ಓದಿರೋದನ್ನ ನಿಮ್ ತಲೆಯಲ್ಲಿ ಇರುತ್ತೆ. ಅದನ್ನ ರೀಪ್ರೊಡ್ಯೂಸ್ ಮಾಡೋದಕ್ಕೆ ಬರಬೇಕು ಅಂದ್ರೆ ಬರೆಯೋದಕ್ಕೆ ಬರಬೇಕು ಚೆನ್ನಾಗಿ. ನಾ ಎಷ್ಟೊಂದು ಫೇಲ್ಯೂರ್ಸ್ನ ನೋಡಿರೋದು ಏನಂದ್ರೆ, ತುಂಬಾ ನಾಲೆಡ್ಜ್ ಇದೆ, ಅವ್ರಿಗೆ ಪೇಪರ್ ಮೇಲೆ ಬರೆಯೋದಕ್ಕೆ ಬರೋದಿಲ್ಲ. ಹೇಗೆ ಬರೆಯೋದು, ಹೇಗೆ ಪ್ರೆಸೆಂಟ್ ಮಾಡೋದು ಅನ್ನೋದನ್ನ ಕಲಿಯೋದಿಲ್ಲ. ಅದು ಇವತ್ತು ದೋಸ್ ಪ್ರಾಬ್ಲಮ್ಸ್ ಆರ್ ಸಾಲ್ವ್ ಬಿಕಾಸ್ ಆಫ್ ಮಾಕ್ ಎಕ್ಸಾಮ್ಸ್. ಏನಾದ್ರೂ ಒಂದು ಅತಿ ಮುಖ್ಯವಾದಂತ ವಿಚಾರ ನಿಮ್ಮ ಎಕ್ಸಾಮ್ಸ್ ಅಲ್ಲಿ ಅಂದ್ರೆ, ನಿಮ್ಮ ಟೈಪ್ ಆಫ್ ಎಕ್ಸಾಮ್ಸ್ ಅಲ್ಲಿ ಇಟ್ ಈಸ್ ಮಾಕ್ ಎಕ್ಸಾಮ್ಸ್. ಮಾಕ್ ಟೆಸ್ಟ್, ಮಾಕ್ ಎಕ್ಸಾಮ್ಸ್ ಬರುತ್ತೋ ಬರಲ್ಲೋ ಎಕ್ಸಾಮ್ಸ್, ನಿಮ್ಗೆ ಹೋಗ್ಬೇಕು, ಆ 3 hours ಕೂತ್ಕೋಬೇಕು. ಯು ಶುಡ್ ಎಂಜಾಯ್ ದಟ್ ಎಕ್ಸಾಮಿನೇಷನ್, ಎಂಜಾಯ್ ದಟ್ ಸ್ಟ್ರೆಸ್, ಎಂಜಾಯ್ ದಟ್. ನನಗೆ ಗೊತ್ತಿಲ್ಲ ಇದು ಕ್ವಶನ್, ಏನ್ ಮಾಡ್ಲಿ, ಗೊತ್ತಿಲ್ಲ, ಆಯ್ತು ಮುಂದೆ ಓದೋಣ, ತಿಳ್ಕೊಳ್ಳೋಣ ಅಟ್ಲೀಸ್ಟ್. ಇಟ್ಸ್ ಅ ಮಾಕ್ ಎಕ್ಸಾಮ್, ಯು ಬಿಡಿ ಅಟೆಂಡ್ ಇಟ್. ಅಂಡ್ ಎಷ್ಟೋ ಜನ ಮಾಕ್ ಎಕ್ಸಾಮ್ಸ್ ಅಲ್ಲೂ ನೋಡಿದೀನಿ, ಅರ್ಧ ಗಂಟೆ ಬರೀತಾರೆ, ಎದ್ದು ಹೋಗ್ತಾರೆ. ನೋ, ಯು ಶುಡ್ ಸಿಟ್ ಫಾರ್ ಫುಲ್ ಟೈಮ್, ಅಟೆಂಡ್ ಆಲ್ ದ ಕ್ವಶನ್ಸ್. ಬರ್ದಿದ್ದ ಕ್ವಶನ್ಸ್ ಅವತ್ತು ರಾತ್ರಿ ತಗೊಂಡು ಪೇಪರ್ ಬಿಸಾಕೋದಲ್ಲ. ಆ ಪೇಪರ್ನ ವಾಪಸ್ ಹೋಗಿ ಪೇಪರಲ್ಲಿ ಈ ಕ್ವಶನ್ಗೆ ಉತ್ತರ ಗೊತ್ತಿಲ್ಲ, ಗೂಗಲ್ ಮಾಡೋದು, ಉತ್ತರ ಏನು ಅಂತ ನೋಡೋದು, ಮಾರ್ಕ್ ಮಾಡ್ಕೊಳ್ಳೋದು. ಬರೀ ಮಾಕ್ ಎಕ್ಸಾಮ್ಸ್ ಅಲ್ಲೇ ನಿಮ್ದು 50 to 60% ಸಿಲೆಬಸ್ ಕವರ್ ಮಾಡ್ಬಿಡ್ತೀರಾ. ಅಷ್ಟು ಟೆಸ್ಟ್, ಅಷ್ಟು ಎಕ್ಸಾಮ್ಸ್ ಬರಿಬೇಕು.